ತಮಗೆಲ್ಲ ತಿಳಿದಿರುವಂತೆ ಮೆಡಿಕಲ್ ಕಾಲೇಜು ಮತ್ತು ಕಾರ್ಪಸ್ ಫಂಡ್ ವಿಚಾರವಾಗಿ ಸನ್ಮಾನ್ಯ ಮಾಜಿ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆ ಬಾಗಲಕೋಟೆ ಜನತೆಯ ದಿಕ್ಕು ತಪ್ಪಿಸುವಂತಹ ಹೇಳಿಕೆ ಆಗಿತ್ತು. ಆ ಹೇಳಿಕೆ ಸಂಪೂರ್ಣ ಸುಳ್ಳಿನಿಂದ ಕೂಡಿದ್ದ ಹೇಳಿಕೆ ಆಗಿತ್ತು. ಆ ಕಾರಣದಿಂದ ನಾನು ಪಕ್ಷದ ಅಧಿಕೃತ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರನಾಗಿ ನಮ್ಮ ಅಧ್ಯಕ್ಷರ ಸೂಚನೆಯ ಮೇರೆಗೆ, ಪಕ್ಷದ ಹಿರಿಯರ ಸೂಚನೆಯ ಮೇರೆಗೆ ಏನು ಮಾಜಿ ಶಾಸಕರು ಹೇಳಿರ್ತಕ್ಕಂಥ ಸುಳ್ಳನ್ನು ನಾನು ತಮ್ಮ ಮುಖಾಂತರವಾಗಿ ನಾನು ಪತ್ರಿಕಾಗೋಷ್ಠಿ ನಡೆಸಿ ದಾಖಲೆ ಸಮೇತ ಅವುಗಳನ್ನು ನಾನು ಬಹಿರಂಗಪಡಿಸಿದ್ದೆ. ಸನ್ಮಾನ್ಯ ಮಾಜಿ ಶಾಸಕರು ನಿಖರವಾಗಿ ನಾನು ಮಾಡಿರ್ತಕ್ಕಂಥ ಏನು ಪತ್ರಿಕಾಗೋಷ್ಠಿ ಇತ್ತು, ಆ ಪತ್ರಿಕಾಗೋಷ್ಠಿಯಲ್ಲಿ ಏನಾದರೂ ಲೋಪಗಳಿದ್ರೆ ಅಥವಾ ನಾನು ಹೇಳಿರ್ತಕ್ಕಂಥ ವಿಷಯಗಳು ಸುಳ್ಳಿನಿಂದ ಕೂಡಿದ್ರೆ, ತಪ್ಪಾಗಿದ್ರೆ ಅದನ್ನ ಅವರೇ ನೇರವಾಗಿ ಸರಿಪಡಿಸಬಹುದಾಗಿತ್ತು. ಆದರೆ ಅದನ್ನ ಮಾಡದೇನೆ ಯಾರೋ ಇಬ್ಬರು ಅಪ್ರಸ್ತುತ ವ್ಯಕ್ತಿಗಳನ್ನು ಹಚ್ಚಿ ನಿನ್ನೆ ಒಂದು ವ್ಯಕ್ತಿಗತವಾಗಿ ನಾವು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನ ಮಾಜಿ ಶಾಸಕರ ತೇಜೋವಧೆ ಮಾಡ್ತಾರ ಅಂತ ಹೇಳಿ ಬಿಂಬಿಸಿ ಏನೋ ಆಕ್ರೋಶಭರಿತರಾಗಿ ನಿನ್ನೆ ಇಬ್ಬರನ್ನ ಅವರ ಪಕ್ಷದ ಇಬ್ಬರು ಕಾರ್ಯಕರ್ತರನ್ನು ಬಿಟ್ಟು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಆ ವಿಚಾರವಾಗಿ ನಾನು ತಮ್ಮ ಮುಖಾಂತರವಾಗಿ ಕೆಲವು ವಿಷಯಗಳನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಪ್ರಶ್ನಾತೀತರಲ್ಲ. ಸನ್ಮಾನ್ಯ ಮಾಜಿ ಶಾಸಕರು ಪ್ರಶ್ನಾತೀತರಲ್ಲ, ಯಾರೂ ಕೂಡ ಪ್ರಶ್ನಾತೀತರಲ್ಲ. ಪ್ರಶ್ನೆ ಮಾಡುವುದೇ ಪ್ರಜಾಪ್ರಭುತ್ವದ ಜೀವಾಳ. ಪ್ರಜಾಪ್ರಭುತ್ವವನ್ನು ಜೀವಂತವಾಗಿರ್ಬೇಕಂತ ಹೇಳಿದ್ರೆ ಅದನ್ನು ಪ್ರಶ್ನೆ ಮಾಡಬೇಕು. ಬರೀ ವಿರೋಧ ಪಕ್ಷ ಮಾತ್ರ ಪ್ರಶ್ನೆ ಮಾಡಬಾರ್ದು. ಪ್ರತಿಯೊಬ್ಬ ನಾಗರಿಕನು ಕೂಡ ಭಾರತದ ಸಂವಿಧಾನ ಹಕ್ಕನ್ನು ಕೊಟ್ಟಿದೆ, ಪ್ರಶ್ನೆ ಮಾಡುವಂತ ಹಕ್ಕನ್ನು. ಯಾರಾದರೂ ಪ್ರಶ್ನೆಗಳಿಂದ ನಾವು ಪ್ರಶ್ನೆ ಕೇಳಿದ್ರೆ ಅದೇನೋ ತೇಜೋವಧೆ ಆಗತ್ತೆ ಅಂತ ಹೇಳಿ ಬಿಂಬಿಸೋದಾದ್ರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ನನ್ನ ಪ್ರಕಾರವಾಗಿ ಅರ್ಹರಲ್ಲ. ಸನ್ಮಾನ್ಯ ಮಾಜಿ ಶಾಸಕರು ಕೂಡ ಅದಕ್ಕೆ ಹೊರತಾಗಿಲ್ಲ. ಇದೇ ಬಿಜೆಪಿಯವರು ದಿವಂಗತ ಪ್ರಧಾನಮಂತ್ರಿ ನೆಹರೂರವರನ್ನ ಇವತ್ತಿನವರೆಗೂ ಅವರ ಸತ್ತ ನಂತರ 62 ವರ್ಷದ ನಂತರವೂ ಕೂಡ ಅವರನ್ನು ಉದ್ದೇಶಿಸಿ ಅಪಪ್ರಚಾರ ಮಾಡೋದನ್ನ ತಾವೆಲ್ಲ ನೋಡಿದ್ದೀರಿ. ಇಂದಿರಾ ಗಾಂಧಿ ಅವರ ಬಗ್ಗೆ ಅಪಪ್ರಚಾರ ಮಾಡೋದನ್ನ ತಾವೆಲ್ಲ ನೋಡಿದ್ದೀರಿ. ನಾವು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಜನರ ದಿಕ್ಕು ತಪ್ಪಿಸ್ತಕ್ಕಂಥ ಹೇಳಿಕೆ ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿ ನಡೆಸಿ ಅದನ್ನ ಪ್ರಶ್ನೆ ಮಾಡಿದ್ರೆ ಅದನ್ನ ಇವರು ತೇಜೋವಧೆ ಅಂತಕ್ಕಂಥ ರೀತಿಯೊಳಗೆ ಬಿಂಬಿಸೋದು ನಿಜಕ್ಕೂ ಕೂಡ ಬಹಳ ಅಪ್ರಸ್ತುತ ಮತ್ತು ಅದು ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಸಂಗತಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅವರೇನು ಸಂವಿಧಾನಕ್ಕಿಂತ ದೊಡ್ಡವರ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಿದಾಗ ಅದನ್ನು ನೇರವಾಗಿ ಅವರು ಉತ್ತರ ಕೊಡಬಹುದಾಗಿತ್ತು. ಯಾರನ್ನೋ ಹಚ್ಚಿ ಏನು ಪ್ರೆಸ್ ಮೀಟ್ ಮಾಡಿಸುವಂಥದ್ದು, ಒಂದು ರೀತಿ ಧಮಕಿ ಕೊಡೋ ರೀತಿಯಲ್ಲಿ ಪ್ರೆಸ್ ಮೀಟ್ ಮಾಡಿಸ್ತಕ್ಕಂಥದ್ದು, ಅದು ಒಬ್ಬ ಯಾವುದೇ ಜನನಾಯಕನಿಗೆ, ಪ್ರಜಾಪ್ರತಿನಿಧಿಗೆ ಅದು ಶೋಭೆ ತರ್ತಕ್ಕಂಥ ಸಂಗತಿ ಅಲ್ಲ. ಅವರು ನೇರವಾಗಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಅವ್ರು ಏನೆಲ್ಲ ಪ್ರಯತ್ನ ಮಾಡಿದ್ರು ಅದನ್ನು ಹೇಳ್ಬೋದಾಗಿತ್ತು. ಕಾರ್ಪಸ್ ಫಂಡ್ ವಿಚಾರವಾಗಿ ನಾನು ಡೇಟ್ ಮತ್ತು ಅಂಕಿ ಸಂಖ್ಯೆ ಸಮೇತ ನಾನು ಯಾವ ದಿನಾಂಕದಂದು ಯಾವ ಸರ್ಕಾರ ಇತ್ತು, ಯಾರು ಆ ಸಭೆಯಲ್ಲಿ ಭಾಗವಹಿಸಿದ್ರು ಅದೆಲ್ಲವನ್ನು ಕೂಡ ನಾನು ಪ್ರಸ್ತುತಪಡಿಸಿದೆ. ಆ ವಿಷಯ ಏನಾದರೂ ಸುಳ್ಳಾಗಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾಗಿತ್ತು. ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಅಂದ್ರೆ ಸನ್ಮಾನ್ಯ ಮಾಜಿ ಶಾಸಕರು ಏನು ಸರ್ವಾಧಿಕಾರತ್ವ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದಾರೆ ಅಥವಾ ಸರ್ವಾಧಿಕಾರಿ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಎಂತೆಂಥ ಸರ್ವಾಧಿಕಾರಿಗಳು ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಜರ್ಮನಿ ಹಿಟ್ಲರ್ ಆಗಿರ್ಬೋದು, ಮುಸೋಲಿನಿ ಆಗಿರ್ಬೋದು, ಅಲ್ಲಿಂದ ಹಿಡಿದು ಇತ್ತೀಚಿನ ಸದ್ದಾಂ ಹುಸೇನ್ ವರೆಗೂ ಯಾವುದೇ ಸರ್ವಾಧಿಕಾರಿ ಕೂಡ ಶಾಶ್ವತವಾಗಿ ಉಳಿದಿಲ್ಲ. ಯಾರೂ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸಬೇಕಾದ್ರೆ ವಿರೋಧ ಪಕ್ಷದವರಾಗಲಿ ಅಥವಾ ಯಾವುದೇ ನಾಗರಿಕರಾಗಲಿ ಮಾಡ್ತಕ್ಕಂಥ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಅದು ಆದ್ಯ ಕರ್ತವ್ಯ. ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಇನ್ನು ಏನು ಈ ಪತ್ರಿಕಾ ಹೇಳಿಕೆ ನಡೆಸಿದ್ರಲ್ಲ ಮಹಾನುಭಾವರು, ಅವರು ನನ್ನ ಹಿನ್ನೆಲೆಯನ್ನು ಪ್ರಶ್ನಿಸಿದ್ದಾರೆ. ಚಂದ್ರಶೇಖರ್ ರಾಠೋಡ್ ಅವರು ತಮ್ಮ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ, ನನ್ನ ಹಿನ್ನೆಲೆ ವಿದ್ಯಾರ್ಥಿ ಚಳವಳಿಯ ಹಿನ್ನೆಲೆ. ಸುಮಾರು 1993ರಿಂದ ನಾನು ವಿದ್ಯಾರ್ಥಿ ಚಳವಳಿಯಲ್ಲಿ NSUನ ಅಧ್ಯಕ್ಷನಾಗಿ, ಜಿಲ್ಲಾ ಅಧ್ಯಕ್ಷನಾಗಿ
ವಿದ್ಯಾರ್ಥಿಗಳ ಹೋರಾಟವನ್ನು ಮಾಡಿಕೊಂಡು ಮುಂದೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಈ ಪಕ್ಷದಲ್ಲಿ ಬೆಳ್ಕೊಂಡು ಬಂದಿದ್ದೇನೆ. ಆಮೇಲೆ ಅವರು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ರು, ಅವರು ಗುರು ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕು. ಸಿ ವಿ ಕೋಟಿಯವರು ಅವ್ರ ಗುರುಗಳಾಗಿದ್ದರು, ಅವರಿಗೆ ಅನ್ಯಾಯ ಆದಾಗ ಇವರು ಹೊರಗೆ ಬರಬೇಕಾಗಿತ್ತು, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಿ ವಿ ಕೋಟಿಯವರು ನಮ್ಮ ಗುರುಗಳಾಗಿದ್ದರು ನಿಜ. ಅವರು ಈ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಜಾತ್ಯತೀತತೆ ಅಷ್ಟೇ ಅಲ್ಲ, ಈ RSS ಮತ್ತು ಈ ಕೋಮುವಾದಿ ಸಂಘಟನೆಗಳು ಯಾವ ರೀತಿಯಾಗಿ ಸಮಾಜದಲ್ಲಿ ವಿಷಬೀಜವನ್ನ, ಧರ್ಮಾಧಾರಿತ ರಾಜಕಾರಣ ಮಾಡ್ತವೆ, ಯಾವ ರೀತಿಯಾಗಿ ಸಮಾಜದಲ್ಲಿ ವಿಷಬೀಜವನ್ನ ಬಿತ್ತವೆ ಅಂತಕ್ಕಂಥದ್ದನ್ನ ನಮಗೆ ಬೋಧನೆ ಮಾಡಿದ್ದೆ ಸನ್ಮಾನ್ಯ ಸಿ ವಿ ಕೋಟಿಯವರು. ಇವತ್ತಿಗೂ ಕೂಡ ಅವರೇನು ಕೋಟಿಯವರು ನಮಗೆ ಬೋಧನೆ ಮಾಡಿದ್ರಲ್ಲ, ಕಾಂಗ್ರೆಸ್ ಮಾತ್ರ ಈ ದೇಶದಲ್ಲಿ ಅಖಂಡತೆ, ಐಕ್ಯತೆಯನ್ನು ತರಲಿಕ್ಕೆ ಸಾಧ್ಯ, ಎಲ್ಲ ಸಮಾಜದವರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ಏನು ಅವರು ಬೋಧನೆ ಮಾಡಿದ್ರಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಅದೇ ಬೋಧನೆಯಲ್ಲೇ ನಾವು ಇವತ್ತಿಗೂ ಕೂಡ ನಾವು ಮುಂದುವರೆದಿದ್ದೇವೆ. ಅವರು ತಮ್ಮ ಸಿದ್ಧಾಂತದಿಂದ ವಿಮುಖರಾಗಿರ್ಬೋದು, ಆದ್ರೆ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ಕೂಡ ಇವತ್ತಿಗೂ ಅದೇ ಪಕ್ಷದಲ್ಲಿ ಏನೇ ವ್ಯತ್ಯಾಸಗಳಾದರೂ ಕೂಡ ಅದನ್ನೆಲ್ಲವನ್ನ ಸಹಿಸಿಕೊಂಡು ನಾವು ಅದೇ ಪಕ್ಷದಲ್ಲಿ ಮುಂದುವರೆದಿದ್ದೇವೆ. ಅರ್ಥ ಮಾಡ್ಕೋಬೇಕು. ಗುರು ಪರಂಪರೆ ಬಗ್ಗೆನೂ ನನಗೆ ಗೊತ್ತು, ನಿಷ್ಠೆ, ನಿಯತ್ತು, ಪಕ್ಷದ ಸಿದ್ಧಾಂತ ಇವೆಲ್ಲವನ್ನು ಕೂಡ ಅಳವಡಿಸಿಕೊಂಡಿದ್ದಕ್ಕೆ ನಾವು ಏನೇ ಸಮಸ್ಯೆಗಳಾದರೂ ಕೂಡ ನಮ್ಮ ಪಕ್ಷವನ್ನ ಇವತ್ತಿಗೂ ಕೂಡ ನಾವು ಬಿಟ್ಟುಕೊಟ್ಟಿಲ್ಲ, ಮುಂದೆ ಕೂಡ ಬಿಟ್ಕೊಡೋದಿಲ್ಲ. ಆಮೇಲೆ ಮೊನ್ನೆ ನಾನು ಸಹಜವಾಗಿ ನನಗೆ ನೋವಾದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರವನ್ನು ಹಂಚಿಕೊಂಡಾಗ ನಮ್ಮ ಪಕ್ಷದ ಹಿರಿಯರು, ಸಾಮಾನ್ಯ ಮಾಜಿ ಏನು ನಮ್ಮ ಪಕ್ಷದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರು, ನಮ್ಮ BTDನ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಪ್ರಕಾಶ್ ತಪ್ಶೆಟ್ಟಿ ಅವರು, ನಮ್ಮ ಹಿರಿಯರಾದ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಂಜನಮಠ ಸಾಹೇಬರು ನಮ್ಮ ಮನೆಗೆ ಬಂದು ನನಗೆ ಸಮಾಧಾನ ಪಡಿಸಿದ್ರು. ಸಹಜ, ನಮ್ಮ ಪಕ್ಷದ ಹಿರಿಯರು ಬಂದು ಆಯ್ತು ಏನೋ ಆಗಿರ್ತವೆ ವ್ಯತ್ಯಾಸಗಳು, ಅದನ್ನು ಮುಂದೆ ಸರಿಪಡಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು. ಆ ಭರವಸೆ ಪ್ರಕಾರ ಹಿರಿಯರ ಮಾತಿಗೆ ಮನ್ನಣೆ ಹಾಕೊಟ್ಟು ನಾವು ಪಕ್ಷದಲ್ಲಿ ಮುಂದುವರೆದಿದ್ದೇವೆ. ಯಾವ ರೀತಿಯಾಗಿ ಅವ್ರನ್ನ ರಂಜಿಸಿದ್ರು, ಸಮಾಧಾನ ಪಡಿಸಿದ್ರು ಅಂತ ಹೇಳಿ ಮುತ್ತಣ್ಣ ಬೆಣ್ಣೂರು ಅಂತ ವ್ಯಕ್ತಿ ನನಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ನೈತಿಕತೆ ಅಲ್ಲ. ಅವತ್ತಲ್ಲಿ ಕುತ್ಕೊಂಡು ಏನು ಬಹಳ ವೀರಾವೇಶದಿಂದ ಮಾತಾಡಿರ್ತಕ್ಕಂಥ ಏನಿಬ್ರು ಇದಾರಲ್ಲ ಅವರು, ಮುತ್ತಣ್ಣ ಬೆಣ್ಣೂರು ಮತ್ತು ಶಿವಾನಂದ ಕವಳಿ, ಬಹಳ ಎಚ್ಚರಿಕೆಯಿಂದ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇನ್ನೊಬ್ಬರ ಹಿನ್ನೆಲೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಹಿನ್ನೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಮುತ್ತಣ್ಣ ಬೆಣ್ಣೂರು ಸುಮಾರು 30 ವರ್ಷಗಳಿಂದ 32 ವರ್ಷದ ಹಿಂದೆ ಕನ್ನಡಮ್ಮ ಪತ್ರಿಕೆಯ ವರದಿಗಾರನ ಹಿಡಿದು ದಲಿತ ಪ್ಯಾಂಥರ್ ಪೇಪರ್ ಮಾಡಿ ಶಾರದಾ ಲಾಜಿನ 30 ಏನು ರೂಮ್ ನಂಬರ್ 32, ರೂಮ್ ನಂಬರ್ 8 ಹಿಡಿದು ಇಲ್ಲಿಯವರೆಗೂ ಅನೇಕ ವಿಚಾರಗಳು ನನಗೆ ಗೊತ್ತು. ನಾನೇನಾದ್ರೂ ಅಕಸ್ಮಾತ್ ಆಗಿ ಶಿವಾನಂದ ಕವಳಿ ಬಗ್ಗೆ ಅಥವಾ ಮುತ್ತಣ್ಣ ಬೆಣ್ಣೂರು ವೈಯಕ್ತಿಕ ವಿಚಾರವನ್ನ ನಾನು ಪ್ರಸ್ತಾಪ ಮಾಡಿದ್ರೆ ಸಾರ್ವಜನಿಕವಾಗಿ ಇವರು ಮುಖ ಎತ್ಕೊಂಡು ತಿರುಗಾಡಕ್ಕೂ ಕೂಡ ಇವರಿಗೆ ಸಂಕೋಚ ಪಡುವಂತ ಪರಿಸ್ಥಿತಿ ಬರ್ತದೆ.